ತಮ್ಮ ಬ್ರಹ್ಮದಂಡವನ್ನು ಹಿಡಿದು ವಿಶ್ವಾಮಿತ್ರರಿಗೆ ಎದುರಾಗಿ ನಿಂತಹ ವಸಿಷ್ಠ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಮೂಢ ತ್ವಂನ ಭವಿಷ್ಯಸಿ, ಮೂಢ ನೀನು ಹೆಚ್ಚು ಕಾಲ ಇನ್ನು ಉಳಿಯಲಾರೆ ಎಂಬುದಾಗಿ. ಈ ವಸಿಷ್ಠರ ಈ ಮಾತುಗಳನ್ನು ಕೇಳಿ ಅಸ್ತ್ರ ಪ್ರಾಪ್ತಿಯಿಂದ ಮಹಾಬಲಿಷ್ಠನಾಗಿದ್ದಂತಹ ಕೌಶಿಕ ಋಷಿ ಆಗ್ನೇಯಾಸ್ತ್ರವನ್ನು ಧನುಸ್ಸಿನ ಹೆದೆಗೇರಿಸಿ ವಸಿಷ್ಠರಿಗೆ ಹೇಳ್ತಾ ಇದ್ದಾರೆ, ನಿಲ್ಲಿರಿ, ನಿಮಗೆ ತಕ್ಕ ಶಾಸನವನ್ನು ಮಾಡುತ್ತೇನೆ ಎಂಬುದಾಗಿ. ಮೊದಲೇ ಕುಪಿತರಾಗಿದ್ದಂತಹ ವಸಿಷ್ಠರು ಆ ವಿಶ್ವಾಮಿತ್ರರ ಮಾತಿನಿಂದ ಇನ್ನಷ್ಟು ಕುಪಿತರಾಗಿ ಕಾಲದಂಡದ ಪ್ರತಿಕೃತಿಯಂತೆಯೇ ಇದ್ದಂತಹ ಬ್ರಹ್ಮದಂಡವನ್ನು ಮೇಲೆತ್ತಿ ಹೇಳುತ್ತಾರೆ, ಕ್ಷತ್ರಿಯಾಧಮನೇ, ನಿನ್ನನ್ನು ಕಂಡು ನಾನು ಓಡಿ ಹೋಗುವೆನೆಂದು ಭ್ರಾಂತನಾಗಬೇಡ. ಇಲ್ಲಿಯೇ ನಿಂತಿದ್ದೇನೆ. ನಿನ್ನಲ್ಲಿ ಏನಾದರೂ ಬಲ ಇರುವುದಾದರೆ ಅದನ್ನು ಪ್ರದರ್ಶಿಸಿಬಿಡು. ಶಸ್ತ್ರಗಳ ಪ್ರಾಪ್ತಿಯಿಂದ ಉಂಟಾಗಿರುವ ನಿನ್ನ ದರ್ಪವನ್ನು ಕ್ಷಣ ಮಾತ್ರದಲ್ಲಿ ವಿನಾಶ ಮಾಡುತ್ತೇನೆ. ಬ್ರಹ್ಮಬಲದ ಮುಂದೆ ನಿನ್ನ ಕ್ಷತ್ರಿಯ ಬಲ ಎಷ್ಟರದು? ಬ್ರಹ್ಮಬಲಕ್ಕೂ ಕ್ಷತ್ರಿಯ ಬಲಕ್ಕೂ ಹೋಲಿಕೆಯಾದರೂ ಇರುವುದೇ? ನನ್ನ ಬ್ರಹ್ಮ ತೇಜಸ್ಸಿನ ಬಲ ಎಷ್ಟು ಎಂಬುದನ್ನಾದರೂ ನೋಡು. ವಸಿಷ್ಠ ಮಹರ್ಷಿಗಳು ಹೀಗೆ ಹೇಳಿ ವಿಶ್ವಾಮಿತ್ರರ ಆಗ್ನೇಯಾಸ್ತ್ರಕ್ಕೆ ಎದುರಾಗಿ ಬ್ರಹ್ಮದಂಡವನ್ನು ಹಿಡಿದು ನಿಂತು ಬಿಡ್ತಾರೆ. ಮೇಲೇರಿ ಬರುತ್ತಿದ್ದ ಘೋರವಾದ ಆಗ್ನೇಯಾಸ್ತ್ರವು ನೀರಿನಿಂದ ಬೆಂಕಿಯು ಶಾಂತವಾಗುವಂತೆಯೇ ಬ್ರಹ್ಮದಂಡದಿಂದ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಕಳೆದುಕೊಂಡು ಕೆಳಕ್ಕೆ ಬಿತ್ತು. ಆಗ್ನೇಯಾಸ್ತ್ರದ ಪರಾಭವದಿಂದಾಗಿ ವಿಶ್ವಾಮಿತ್ರರು ಮತ್ತಷ್ಟು ಕುಪಿತರಾಗಿ ಬಿಟ್ಟರು. ವಾರುಣ, ರೌದ್ರ, ಐಂದ್ರ, ಪಾಶುಪತ, ಐಶಿಕ, ಮಾನವ, ಮೋಹನ, ಗಾಂಧರ್ವ, ಸ್ವಾಪನ, ಜೃಂಭಣ, ಮಾದನ, ಸಂತಾಪನ, ವಿಲಾಪನ, ಶೋಷಣ, ಧಾರಣ, ವಜ್ರಾಸ್ತ್ರ, ಬ್ರಹ್ಮಪಾಶ, ಕಾಲಪಾಶ, ವರುಣಪಾಶ, ಪೈನಾಕಾಸ್ತ್ರ, ಶುಷ್ಕವಾದ ಮತ್ತು ಆರ್ದ್ರವಾದಂತಹ 2 ಅಶನಿಗಳು, ದಂಡಾಸ್ತ್ರ, ಪೈಶಾಚ, ಕ್ರೌಂಚಾಸ್ತ್ರ, ಧರ್ಮಚಕ್ರ, ಕಾಲಚಕ್ರ, ವಿಷ್ಣುಚಕ್ರ, ವಾಯವ್ಯ, ಮಥನ, ಹಯಶಿರ 2 ಶಕ್ತ್ಯಾಯುಧಗಳು, ಕಂಕಾಲ, ಮುಸಲ, ಮಹಾಸ್ತ್ರವೆಂದು ಪ್ರಸಿದ್ಧವಾದಂತಹ ವೈದ್ಯಾಧರ, ದಾರುಣವಾದ ಕಾಲಾಸ್ತ್ರ, ಘೋರವಾದ ತ್ರಿಶೂಲಾಸ್ತ್ರ, ಕಾಪಾಲಾಸ್ತ್ರ, ಕಂಕಣಾಸ್ತ್ರ, ಈ ಮಹಾ ಅಸ್ತ್ರಗಳೆಲ್ಲವನ್ನು ಅನುಸ್ಯೂತವಾಗಿ ವಸಿಷ್ಠರ ಮೇಲೆ ವಿಶ್ವಾಮಿತ್ರರು ಪ್ರಯೋಗ ಮಾಡ್ತಾರೆ. ಆದರೆ ಅವು ವಸಿಷ್ಠರ ಸಮೀಪಕ್ಕೆ ಹೋಗಲು ಕೂಡ ಅಸಮರ್ಥವಾಗಿ ಎಲ್ಲರಿಗೂ ಬಹಳ ಆಶ್ಚರ್ಯವನ್ನು ಉಂಟು ಮಾಡಿಬಿಡ್ತವೆ. ವಸಿಷ್ಠರು ತಮ್ಮೆದುರಾಗಿ ಬಂದ ಸರ್ವಾಸ್ತ್ರಗಳನ್ನು ಬ್ರಹ್ಮದಂಡದ ಮೂಲಕವಾಗಿ ನುಂಗಿಬಿಡುತ್ತಿದ್ದರು. ವಿಶ್ವಾಮಿತ್ರರು ಪ್ರಯೋಗಿಸಿದ ಆ ಮಹಾ ಅಸ್ತ್ರಗಳೆಲ್ಲವೂ ವಸಿಷ್ಠರ ಬ್ರಹ್ಮದಂಡದ ಮುಂದೆ ನಿರ್ವೀರ್ಯಗಳಾಗಿ ಬಿಟ್ಟವು. ವಿಶ್ವಾಮಿತ್ರರು ಬ್ರಹ್ಮಾಸ್ತ್ರವನ್ನು ಧನುಸ್ಸಿನಲ್ಲಿ ಸಂಯೋಜಿಸಿ ಆಕರ್ಷಿಸಿದರು. ಅದನ್ನು ಕಂಡು ಅಗ್ನಿ ಪ್ರಮುಖರಾದ ದೇವತೆಗಳು, ಋಷಿಗಳು, ಗಂಧರ್ವರು, ಸರ್ಪಾದಿ ದೇವತೆಗಳು ಭ್ರಾಂತರಾಗಿ ಬಿಟ್ಟರು. 3 ಲೋಕಗಳು ಭಯದಿಂದ ಕಳವಳಗೊಂಡವು. ವಿಶ್ವಾಮಿತ್ರರ ಧನುಸ್ಸಿನಿಂದ ಪ್ರಯೋಗಿಸಲ್ಪಟ್ಟ ಬ್ರಹ್ಮಾಸ್ತ್ರವು ಘೋರವಾದ ಶಬ್ದದೊಡನೆ ವಸಿಷ್ಠರಿಗೆ ಎದುರಾಗಿ ಹೋಯಿತು. ಆದರೆ ಮಹಾಘೋರವಾದ ಬ್ರಹ್ಮಾಸ್ತ್ರವನ್ನು ಬ್ರಹ್ಮ ತೇಜೋ ವಿಶಿಷ್ಟರಾದ ವಸಿಷ್ಠರು ತಾವು ಹಿಡಿದಿದ್ದ ಬ್ರಹ್ಮದಂಡದ ಮೂಲಕವಾಗಿ ನುಂಗಿಬಿಟ್ಟರು. ಬ್ರಹ್ಮಾಸ್ತ್ರವನ್ನು ತಮ್ಮ ಶರೀರದಲ್ಲಿ ಅಡಗಿಸಿಕೊಂಡೊಡನೆಯೇ ಅವರಿಗೆ 3 ಲೋಕಗಳಿಗೂ ಭ್ರಾಂತಿಯನ್ನು ಉಂಟು ಮಾಡುವ ದಾರುಣವಾದ, ನೋಡಲಿಕ್ಕೆ ಅಶಕ್ಯವಾದ ರೂಪ ಉಂಟಾಗಿಬಿಟ್ಟಿತು. ಹೊಗೆಯಿಂದ ವ್ಯಾಪ್ತವಾದ ತೇಜೋಮಯವಾದ ಅಗ್ನಿಯಿಂದ ಕಿಡಿಗಳು ಉದುರುವಂತೆ ಮಹಾತ್ಮರಾದ ವಸಿಷ್ಠರ ನಖ ಶಿಖಾಂತವಾಗಿದ್ದ ರೋಮಕೂಪಗಳಿಂದ ಕಿಡಿಗಳು ಉದುರಿದವು. ಮಹರ್ಷಿಗಳಾದ ವಸಿಷ್ಠರ ಕೈಯಲ್ಲಿದ್ದ ಬ್ರಹ್ಮದಂಡವು ಧೂಮರಹಿತವಾದ ಕಾಲಾಗ್ನಿಯಂತೆಯೂ ಮತ್ತೊಂದು ಯಮದಂಡದಂತೆಯೂ ಪ್ರಜ್ವಲಿಸುತ್ತಿತ್ತು. ಅಪ್ರತಿಮ ತೇಜೋ ವಿಶಿಷ್ಟರಾದ ತಪೋನಿಷ್ಠರಲ್ಲಿ ಅಗ್ರಗಣ್ಯರಾದ ವಸಿಷ್ಠ ಮಹರ್ಷಿಗಳನ್ನು ಆಶ್ರಮದಲ್ಲಿದ್ದ ಮಹರ್ಷಿಗಳೆಲ್ಲರೂ ಸ್ತೋತ್ರ ಮಾಡುತ್ತಾ ಹೇಳುತ್ತಾರೆ,
ನಿಮ್ಮ ಬ್ರಹ್ಮ ತೇಜಸ್ಸಿನ ಬಲವು ಅಮೋಘವಾದುದು ಮತ್ತು ಅಪ್ರಮೇಯವಾದುದು. ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರರು ನಿಮ್ಮಿಂದ ಪರಾಜಿತರಾದರಲ್ಲವೇ? ನಿಮ್ಮ ಬಲವು ಅಮೋಘವಾದುದು. ಪ್ರಸನ್ನರಾಗಿರಿ. ಬ್ರಹ್ಮಾಸ್ತ್ರದ ತೇಜಸ್ಸನ್ನು ನಿಮ್ಮ ತೇಜಸ್ಸಿನಲ್ಲಿ ಅಡಗಿಸಿಕೊಂಡು ಬಿಡಿರಿ. 3 ಲೋಕಗಳು ದುಃಖದಿಂದ ಬಿಡುಗಡೆ ಹೊಂದಲಿ. ಹೀಗೆ ಋಷಿಗಳಿಂದ ಪ್ರಾರ್ಥಿತರಾದಂತಹ ವಸಿಷ್ಠರು ತಮ್ಮ ಉಗ್ರ ರೂಪವನ್ನು ಶಾಂತಗೊಳಿಸಿಕೊಳ್ತಾರೆ. ಪರಾಜಿತರಾದ ವಿಶ್ವಾಮಿತ್ರರು ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು ಈ ರೀತಿಯಾಗಿ ಹೇಳುತ್ತಾರೆ: ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೆ. ಕ್ಷಾತ್ರಬಲಕ್ಕೆ ಧಿಕ್ಕಾರವಿರಲಿ, ಬ್ರಹ್ಮ ತೇಜಸ್ಸಿನ ಬಲವೇ ಬಲ. ನಾನು ತಪಸ್ಸಿನಿಂದ ಸಂಪಾದಿಸಿದ್ದ ಮಹಾ ಅಸ್ತ್ರಗಳೆಲ್ಲವೂ ಒಂದೇ ಒಂದು ಬ್ರಹ್ಮದಂಡದಿಂದ ವಿನಾಶ ಹೊಂದಿ ಹೋಯಿತಲ್ಲವೇ? ನಾನು ಇಂದು ಬ್ರಹ್ಮ ತೇಜಸ್ಸಿನ ಬಲ ಎಷ್ಟು ಎಂಬುದನ್ನು ಪ್ರತ್ಯಕ್ಷವಾಗಿ ಕಂಡೆ. ಮುಂದೆ ನಾನು ಜಿತೇಂದ್ರಿಯನಾಗಿ ಮತ್ತು ಶಾಂತಚಿತ್ತನಾಗಿ ಬ್ರಹ್ಮತ್ವ ಪ್ರಾಪ್ತಿಗೆ ಕಾರಣಭೂತವಾದ ಮಹಾ ತಪಸ್ಸನ್ನು ಅನುಷ್ಠಾನ ಮಾಡುತ್ತೇನೆ.